ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಳಿಗೆ ದಾಸರಾದರು ಶೂರ ಸೀಸರಾಂಟನಿಗಳ್ ದೇಶ ಚರಿತಗಮವರ ಜಸಕ ಮಂಕುಶವಾಯ್ತು ನಾಸಾಪುಟದ ರೇಖೆ ಮಂಕುತಿಮ್ಮ. ಗ್ರೀಕ್ ಇತಿಹಾಸದಲ್ಲಿ ಒಂದು ಕಥೆ ಬರುತ್ತೆ ಕ್ಲಿಯೋಪಾತ್ರಳ ಬಗ್ಗೆ. ಅವಳು ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಮಹಿಳೆ. ಅವಳ ಸೌಂದರ್ಯಕ್ಕೆ ಒಂದು ರೀತಿ ಬೇರೆ ಹೋಲಿಕೆನೇ ಇರಲಿಲ್ಲ ಅಂತ ಎಲ್ಲ ಉಲ್ಲೇಖ ಆಗುತ್ತೆ. ಅವಳ ಸೌಂದರ್ಯವನ್ನು ಸವಿಯೋದಕ್ಕೋಸ್ಕರ, ಅವಳ ಸೌಂದರ್ಯವನ್ನು ಅನುಭವಿಸೋದಕ್ಕೋಸ್ಕರ ಜೂಲಿಯಸ್ ಸೀಸರ್, ಆಂಥೋನಿ ಅಂತಹ ದೊಡ್ಡ ದೊಡ್ಡ ಪರಾಕ್ರಮಿ ರಾಜರು ಕೂಡ ಅವಳ ಸೌಂದರ್ಯಕ್ಕೆ ಸೋತು ಹೋಗ್ತಾರೆ. ಗುಂಡಪ್ಪನವರು ಈ ಒಂದು ವಿಷಯವನ್ನು ಹೇಳ್ತಾ, ಈ ಮಾಯೆ ಅನ್ನೋದು ಯಾವ ರೀತಿ ನಮ್ಮನ್ನು ಅಂದರೆ ಕೇವಲ ಒಂದು ಸೌಂದರ್ಯ ಅನ್ನೋ ಒಂದು ವಿಷಯಕ್ಕೆ ಮಾತ್ರ ಎಂತೆಂಥ ದೊಡ್ಡ ದೊಡ್ಡ ರಾಜರು ಕೂಡ ಅವರ ಪರಾಕ್ರಮವನ್ನೆಲ್ಲ ಮರೆತು ಬಿಡ್ತಾರೆ. ಅವ್ರು ಎಂಥ ದೊಡ್ಡ ಚಕ್ರವರ್ತಿಗಳು ಅನ್ನೋದನ್ನೆಲ್ಲ ಮರೆತು ಬಿಡ್ತಾರೆ. ಅವರು ಇವಳ ಸೌಂದರ್ಯಕ್ಕೆ ಮರೆತು ಹೋಗಿ ಅವರ ಸಾಮ್ರಾಜ್ಯವನ್ನು ನೋಡ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ. ಇದರಿಂದ ಆ ದೇಶನೇ ನಾಶ ಆಗಿ ಹೋಗುತ್ತೆ. ಇದು ಗುಂಡಪ್ಪನವರು ಯಾಕೆ ಈ ಥರ ಅಂತ ಒಂದು ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಎಷ್ಟು ಸತ್ಯ ಅಲ್ವಾ? ನಮಸ್ಕಾರಗಳು.